ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಾನು ಆರ್ಜೆ ನಿಖಿತಾ. ಇದು ಭಕ್ತಿ ಸ್ಟುಡಿಯೋ. ನಾವು ಚಿಕ್ಕವರಿದ್ದಾಗಲಿಂದ ನಿಮ್ಮ ಫೇವ್ರೆಟ್ ಗಾಡ್ ಯಾರು ಅಂತ ಕೇಳಿದ್ರೆ ಗಣೇಶನ ಹೆಸರನ್ನ ಹೇಳ್ತಿದ್ವಿ. ಗಣೇಶನ ಎಷ್ಟೋ ಕಥೆಗಳನ್ನು ನಾವು ಕೇಳಿದ್ದೀವಿ. ಗಣೇಶನ ಮಹಿಮೆಗಳ ಬಗ್ಗೆ ಅಂತೂ ನಾವು ಚಿಕ್ಕವರಿಂದ ಕೇಳ್ತಾ ಬಂದಿದ್ದೀವಿ. ಆದರೆ ಕೆಲವೊಂದು ವಿಚಾರಗಳು ಕಥೆಗಳನ್ನು ಕೇಳಿದಾಗ ಅದಕ್ಕೆ ಕೆಲವಾರು ಡೆಫಿನೇಷನ್ಸ್ಗಳು, ರೀಸನ್ಸ್ಗಳನ್ನೆಲ್ಲ ಕೇಳಿದಾಗ ಅಬ್ಬಬ್ಬಾ ಇಷ್ಟೆಲ್ಲ ಯೋಚನೆ ಮಾಡಿದ್ರ ಅಂತ ಅನಿಸುತ್ತೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗಣೇಶ ಹಬ್ಬ ಬಂತು, ಮನೆಯಲ್ಲಿ ಎಷ್ಟೆಲ್ಲ ವೆರೈಟಿ ಸ್ವೀಟ್ಸ್ಗಳು, ಸೇವರೀಸ್ಗಳನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಅದನಿಗೆ 21 ಪತ್ರೆಗಳನ್ನು ಅರ್ಪಿಸ್ತೀವಿ, 21 ಮೋದಕವನ್ನು ಅರ್ಪಿಸ್ತೀವಿ, 21 ಬೇಸಿಕಲಿ ಪ್ರದಕ್ಷಿಣೆ ಹಾಕಬೇಕಾದ್ರೂ ಕೂಡ 21 ನಮಸ್ಕಾರಗಳನ್ನು ಹಾಕ್ತೀವಿ. ನಾವು ಚಿಕ್ಕವರು ಇರಬೇಕಾದ್ರೆ ಯಾವಾಗಲೂ ಕೂಡ ಈ ಮಾತನ್ನು ಹೇಳ್ತಾ ಇದ್ವಿ. ಬೆನಕ ಬೆನಕ ಏಕದಂತ ಪಚ್ಚೆಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನಗಂಟೆ ಇಂತಿ ಒಪ್ಪುವ ಶ್ರೀ ಸಿದ್ಧಿ ವಿನಾಯಕನಿಗೆ 21 ನಮಸ್ಕಾರಗಳು ಅಂಥೇಳಿ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ. ಈ 21 ಅನ್ನುವಂತಹ ಸಂಖ್ಯೆ, ಇದರ ಮಹತ್ವ ಏನು, ಮತ್ತು 21 ಮೋದಕವನ್ನೇ ಗಣೇಶನಿಗೆ ಏನಕ್ಕೋಸ್ಕರ ಅರ್ಪಿಸ್ತಾರೆ, ಅದು ಇವತ್ತಿನ ಈ ಒಂದು ಭಕ್ತಿ ಸ್ಟುಡಿಯೋದ ವಿಶೇಷ. ಸಾಧಾರಣವಾಗಿ ನಾವು 21 ಅಂತ ಹೇಳಿದಾಗ ಇದರಲ್ಲಿ ಏನಿದೆ ವಿಶೇಷ, 2 + 1 3 ಅಂತ ಅಂದುಕೊಂಡು ಬಿಡ್ತೀವಿ. ಆದರೆ ಇದನ್ನೂ ಮೀರಿದಂತಹ ಅರ್ಥ ಇಲ್ಲಿದೆ. ಈ 21ನ್ನು ನಾವು ಸ್ಪ್ಲಿಟ್ ಮಾಡಬೇಕಾಗತ್ತೆ. 5 ಕರ್ಮೇಂದ್ರಿಯಗಳು, 5 ತತ್ವಗಳು, 5 ಪಂಚೇಂದ್ರಿಯಗಳು, 5 ತನ್ಮಾತ್ರೆಗಳು ಮತ್ತು ನಮ್ಮ ಮನಸ್ಸು, ಇವಿಷ್ಟನ್ನೂ ರೆಪ್ರೆಸೆಂಟ್ ಮಾಡುತ್ತೆ ಈ 21. ಮತ್ತು ನಮ್ಮ ಗಣೇಶನ ಕಥೆನ ಅಥವಾ ಗಣೇಶನ ಬಗ್ಗೆ ನಾವು ಮಾತಾಡೋದಕ್ಕೆ ಹೋದಾಗ ಆತನ ಶಿರ ಅಲೌಕಿಕ ಜಗತ್ತಿನ ಬಗ್ಗೆ ಹೇಳುತ್ತಂತೆ, ಮತ್ತು ಶಿರದಿಂದ ಕೆಳಭಾಗ ಆತನ ಶರೀರವೇನಿದೆ ಇದು ಲೌಕಿಕ ಜಗತ್ತಿನ ಬಗ್ಗೆ ಹೇಳುತ್ತಂತೆ. ಹಾಗಾಗಿ ಗಣೇಶ ಅಂತ ಹೇಳಿದಾಗ ನಮಗೆ ಈ ಜಗತ್ತಿನ ಮೆಟೀರಿಯಲ್ ಪ್ರಾಸ್ಪೆಕ್ಟ್ಸ್ ಎಲ್ಲ ಏನಿದೆ ಅದನ್ನು ಕೂಡ ದಕ್ಕಿಸಿಕೊಳ್ತಾನೆ. ಅಷ್ಟೇ ಅಲ್ಲದೆ ಅಲೌಕಿಕ ಜಗತ್ತಿನ, ಆಧ್ಯಾತ್ಮಿಕ ಜಗತ್ತಿನ ಪ್ರಗತಿಯನ್ನೂ ಕೂಡ ನಮಗೆ ಸಾಧಿಸುವ ಹಾಗೆ ಮಾಡ್ತಾನೆ. ಇವೆರಡರ ಸುಂದರವಾಗಿರುವಂತಹ ಮಿಶ್ರಣ ಗಣೇಶ ಅಂತ ಹೇಳಿ. 21 ನಾವು ಏನಕ್ಕೆ ಆ ನಂಬರ್ನ ಹೇಳ್ತೀವಿ ಅನ್ನೋದು ನಮ್ಗೆ ಗೊತ್ತಾಯಿತು. ಆದರೆ 21 ಮೋದಕವನ್ನು ಗಣೇಶನಿಗೆ ಹಬ್ಬದ ದಿನ ನಾವು ಅರ್ಪಿಸ್ತೀವಲ್ವ, ಏನಕ್ಕೆ ಗೊತ್ತಾ? ಇದರ ಹಿಂದೆ ಒಂದು ಕಥೆ ಇದೆ. ಒಂದು ಸಲ ಶಿವ, ಗಣೇಶ ಮತ್ತು ಪಾರ್ವತಿ ಹಾಗೆ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಅನಸೂಯರನ್ನು ಭೇಟಿ ಆಗ್ತಾರಂತೆ. ಬನ್ನಿ ಊಟ ಮಾಡಿ ಅಂತೆಲ್ಲ ಕೇಳ್ಕೊಂಡಾಗ, ಸರಿ ಗಣಪನಿಗೆ ತುಂಬ ಹಸುವಾಗ್ತಾ ಇದೆ. ಮನೆಯಲ್ಲಿ ಸಾಧಾರಣವಾಗಿ ಚಿಕ್ಕ ಮಕ್ಕಳಿದ್ರೆ ಅವರಿಗೆಲ್ಲ ಊಟ ಎಲ್ಲ ಬಡಿಸಿ ಆಮೇಲೆ ದೊಡ್ಡವ್ರು ಕೂತ್ಕೊಳ್ತಾರೆ. ಶಿವನಿಗೂ ತುಂಬ ಹಸುವಾಗ್ತಿರುತ್ತೆ, ಆದರೆ ಗಣೇಶನ ಊಟ ಆಗಲಿ ಆಮೇಲೆ ನಾವೆಲ್ಲರೂ ದೊಡ್ಡವರು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಯ್ತಂತೆ. ಸರಿ, ಈಗ ಗಣಪನಿಗೆ ಊಟವನ್ನೆಲ್ಲ ಬಡಿಸ್ತಾರೆ ಅನಸೂಯ. ರುಚಿ ರುಚಿಯಾಗಿ ಎಲ್ಲ ಅಡುಗೆಯನ್ನು ಮಾಡಿರ್ತಾಳೆ. ಆದರೆ ಎಷ್ಟು ತಿಂದರೂ ಕೂಡ ಗಣೇಶನ ಹೊಟ್ಟೆ ತುಂಬ್ತಾ ಇಲ್ಲ. ಶಿವನಿಗೂ ತಡವಾಗ್ತಾ ಇದೆ, ಹಸುವಾಗ್ತಾ ಇದೆ, ಇಲ್ಲಿ ಗಣಪನ ಊಟ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಹೇಳಿದಾಗ ಅನಸೂಯ ಒಂದು ಉಪಾಯವನ್ನು ಮಾಡ್ತಾಳಂತೆ. ಅಲ್ಲೇ ಕಾಯಿ ತುರಿ, ಬೆಲ್ಲ ಇವೆಲ್ಲ ಹಾಕಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಡೆಸರ್ಟ್, ಒಂದು ಸಿಹಿಯನ್ನು ಆಕೆ ನೀಡ್ತಾಳಂತೆ. ಅದೇ ಮೋದಕ ಆಗಿತ್ತು. ಹಾಗಿದ್ರೆ ಈ ಮೋದಕವನ್ನು ತಿಂದ ತಕ್ಷಣ ಆತ ಹೊಟ್ಟೆ ತುಂಬಿತು ಅಂತ ಹೇಳ್ಬಿಟ್ಟು ಹೇಳಿದಂತೆ. ನಂತರ ಶಿವ ಇವರೆಲ್ಲರೂ ಕೂಡ ಊಟ ಮಾಡಿದ್ರಂತೆ. ಈ ಮೋದಕವನ್ನು ತಿಂದು 21 ಬಾರಿ ಆತ ತೇಗಿದನಂತೆ ನೋಡಿ ಅಂತ ಹೇಳಿದ್ರೆ, ಅಷ್ಟರ ಮಟ್ಟಿಗೆ ಆತ ತೃಪ್ತಿಯನ್ನು ಪಡ್ಕೊಂಡ. ಈ ಆಹಾರವನ್ನು ಸೇವಿಸಿ ಅಂತ ಹೇಳಿ 21 ಮೋದಕವನ್ನು ನೀಡ್ತಾರಂತೆ. ಇದು ಪುರಾಣದ ಕಥೆಗಳು. ಆದರೆ ಆಗಲೇ ಹೇಳಿರೋ ಹಾಗೆ ಈ 21 ಸಂಖ್ಯೆ ನಮ್ಮ ಕರ್ಮೇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳು, 5 ತತ್ವಗಳು, 5 ತನ್ಮಾತ್ರೆಗಳು ಮತ್ತು ನಮ್ಮ ಮನಸ್ಸು, ಇವಿಷ್ಟೂ ಕೂಡ ನಮ್ಮನ್ನು ಅಲೈನ್ ಮಾಡುತ್ತೆ ಲೌಕಿಕ ಜಗತ್ತಿನಿಂದ ಅಲೌಕಿಕ ಜಗತ್ತಿನಡೆಗೆ ಅನ್ನುವಂತಹ ಮಾತು. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಏನೇ ಆಗಲಿ, ಈ ಗಣೇಶನ ರೂಪವನ್ನು, ಅವನ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾ ಲೌಕಿಕ ಮತ್ತು ಅಲೌಕಿಕ ಜಗತ್ತಿನ ಅಷ್ಟು ಸಂಪತ್ತು ನಿಮ್ಮದಾಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಇದರ ಜೊತೆಯಲ್ಲಿ ಮನೆಯಲ್ಲಿ ಪೂಜೆ ನಡೀತಾ ಇರುತ್ತೆ. ಬಿಲ್ವಪತ್ರೆನ ಹಾಕೋದಕ್ಕೆ ಒಂದು ಸುಂದರವಾಗಿರುವಂತಹ ತಟ್ಟೆ ಬೇಕು ಪೂಜೆ ಮಾಡೋದಕ್ಕೆ. ಬೆಳ್ಳಿಯ ತಟ್ಟೆ ಆಗಿರ್ಬೋದು, ಬೆಳ್ಳಿಯ ದೀಪವಾಗಿರ್ಬೋದು, ಈ ಎಲ್ಲ ಬೆಳ್ಳಿಯ ಸಾಕಷ್ಟು ಆರ್ಟಿಕಲ್ಸ್ಗಳನ್ನ ಮನೆಯಲ್ಲಿ ಪೂಜಾ ಸಂದರ್ಭದಲ್ಲಿ ಬಳಸ್ತೀವಿ. ಬೆಳ್ಳಿಯ ಮೂರ್ತಿಯನ್ನು ಕೂಡ ನಾವು ನೀಡ್ತಾ ಇದ್ದೀವಿ. ಇವೆಲ್ಲವೂ ಆಗ್ತಾ ಇರಬೇಕಾದ್ರೆ ಯಾರಿಗಾದರೂ ಗಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಬೆಳ್ಳಿಯ ಆರ್ಟಿಕಲ್ಸ್ ಆಗಿರ್ಬೋದು, ಬೆಳ್ಳಿಯಿಂದ ಮಾಡಿರುವಂತಹ ಯಾವುದೇ ಗಿಫ್ಟ್ ಆರ್ಟಿಕಲ್ಸ್, ಮನೆಯಲ್ಲಿ ಪೂಜೆಗೆ ಬಳಸುವಂತಹ ಸಾಮಗ್ರಿಗಳು, ಇವೆಲ್ಲದಕ್ಕೂ ಕೂಡ ಒನ್ ಸ್ಟಾಪ್ ಡೆಸ್ಟಿನೇಷನ್ ಇದೆ. ಅದೇ ಅರ್ಜುನ ವರ ಜ್ಯುವೆಲರ್ಸ್. ಇದು ಜಯನಗರ್ 4th T ಬ್ಲಾಕ್ನಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು, ಸಾಕಷ್ಟು ಡಿಸೈನ್ಸ್ಗಳು, ಕಲೆಕ್ಷನ್ಸ್ನೊಂದಿಗೆ ಇದೆ. ಸಾಧ್ಯವಾದರೆ ಭೇಟಿ ನೀಡಿ ಅಂತ ಹೇಳ್ತಾ ಮತ್ತೊಮ್ಮೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನಾನು ಆರ್ಜೆ ನಿಖಿತಾ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್.